ಹೇ ದಶಾವತಾರಿ, ಹೇ ನರಸಿಂಹ ಅವತಾರಿ, ನಿಮ್ ಈ ದಿವ್ಯ ರೂಪ ನೋಡಿ ನನ್ನ ಜೀವನ ಧನ್ಯ ಆಯ್ತು. ಭಕ್ತ ಸುಧಾಮ, ಭಕ್ತರಿರೋದ್ರಿಂದನೇ ಈ ಜಗತ್ನಲ್ಲಿ ನನ್ಗೂ ಅಸ್ತಿತ್ವ ಇದೆ. ಎಲ್ಲಿವರೆಗೂ ನಿನ್ನಂತ ಭಕ್ತರು ಈ ಜಗತ್ನಲ್ಲಿ ಇರ್ತಾರೋ ಅಲ್ಲಿ ತನಕ ನಾನು ಬೇರೆ ಬೇರೆ ರೂಪ ಧರಿಸಿ ಸಂತೋಷದಿಂದ ಅವರನ್ನ ನೋಡೋಕ್ ಬರ್ತೀನಿ. ಪ್ರಭು, ನೀವಿದನ್ನ ಹೇಳಿ ಭಕ್ತರ ಮಹಿಮೆನ ಹೆಚ್ಚಿದ್ರಿ. ಹೇ ಭಕ್ತ ವತ್ಸಲ, ನನ್ನ ಪ್ರಣಾಮ ಸ್ವೀಕಾರ ಮಾಡಿ. ಓ ಚಕ್ರದ ಹೇ ಚಕ್ರಧಾರಿ, ನೀನು ನನ್ನ ಇನ್ನೊಂದು ಉತ್ತಮ ಯೋಜನೆಯನ್ನು ನಿಷ್ಫಲಗೊಳಿಸಿದೆ. ಹೋಳಿಕಾ, ಹಿರಣ್ಯಾಕ್ಷ, ಹಿರಣ್ಯಕಶಿಪುವಿನಂತಹ ಮಹಾ ಅಸುರರು ನಿನ್ನ ಭಿನ್ನ ಭಿನ್ನ ಅವತಾರಗಳ ಅಂತ್ಯ ಮಾಡಲು ಆಗಲಿಲ್ಲ. ಅಮೋಘ ನಿನ್ನ ಮಾಯೆ, ಅದ್ಭುತ ನಿನ್ನ ಮೋಸ. ಅಯ್ಯೋ ಭಗವಂತ, ನನ್ನ ಭಗವಂತ. ಏನಾಯ್ತು ಭಗವಂತ ಕಂಸ, ಏನಂತ ಹೇಳಲಿ? ನನ್ನ ಭಗವಂತ ಕಂಸ, ಭಗವಂತ, ಭೂತ ಭವಿಷ್ಯ ವರ್ತಮಾನ ಯಾವ ರಾಕ್ಷಸರಿಗೂ ಆಗ್ತಿಲ್ಲ. ಇನ್ನು ಕೃಷ್ಣನ ಅಂತ್ಯ ಹೇಗೋ ಏನೋ ಗೊತ್ತಿಲ್ಲ ಭಗವಂತ. ಅರೆ ನನ್ನ ಮೂರ್ಖ ಪ್ರೇತ, ನಾವು ಇನ್ನೂ ಸೋತಿಲ್ಲ. ಬದಲು ನಾವು ಆ ಕೃಷ್ಣನ ಅಂತ್ಯಕ್ಕೆ ಇನ್ನೂ ಸಮೀಪ ಹೋಗಿದ್ದೇವೆ. ನಾವು ಆ ಕೃಷ್ಣನ ಒಂದೇ ಒಂದು ಅವತಾರದ ಅಂತ್ಯ ಮಾಡಬೇಕು. ಮತ್ತು ನನಗೀಗ ಅರ್ಥವಾಗಿದೆ, ನಾನು ಅವನ ಯಾವ ಅವತಾರದ ಅಂತ್ಯ ಮಾಡಬೇಕೆಂದು. ನಾನು ಹೇಳುವುದಿಲ್ಲ. ಗೊಲ್ಲ, ಓ ಗೊಲ್ಲ, ನೀನ್ ಎಲ್ಲಿದ್ಯಾ ಗೊಲ್ಲ? ಗೊಲ್ಲ, ಓ ಗೊಲ್ಲ, ಗೊಲ್ಲ. ಈ ಗೊಲ್ಲ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದಾನೆ? ಗೊಲ್ಲ, ನೀನಿಲ್ಲಿ ಕುತ್ಕೊಂಡು ನಗ್ತಾ ಇದ್ಯಾ? ಮತ್ತಲ್ಲಿ ಅನರ್ಥ ಆಗಿದೆ. ಏನನರ್ಥ ರಾಧಿ? ಎಲ್ಲ ನೀನ್ ಇಲ್ಲೇ ಕುತ್ಕೊಂಡು ಕೇಳ್ಬೇಕಾ? ನಡಿ, ಬಾ ನನ್ ಜೊತೆ. ನಾನ್ ನಿನ್ಗೆ ಎಲ್ಲ ಹೇಳ್ತೀನಿ. ಬೇಗ ಬಾ ನನ್ ಜೊತೆ. ಅಯ್ಯೋ ಹಾ, ಬಂದೆ ರಾಧಿ. ನಡಿ. ವಾ ಯಶೋದೆ, ವಾ. ಕೊನೆಗೂ ನೀವೆಲ್ಲ ಸೇರಿ ನನ್ನ ಮೇಲ್ ಸೇಟ್ ತೀರಿಸ್ಕೊಂಡೇ ಬಿಟ್ರಿ. ಅಕ್ಕ, ಅಕ್ಕ, ನೀವಿದೇನ್ ಹೇಳ್ತಿದ್ದೀರಾ? ನೀವ್ ಯಾವ ಸೇಡಿನ್ ಮಾತಾಡ್ತಿದ್ದೀರಾ? ತುಂಬಾ ನಾಟಕ ಆಡ್ಬೇಡ ಯಶೋದೆ. ನನಗೆಲ್ಲ ಗೊತ್ತಿದೆ. ನಂದ ಇಷ್ಟು ವರ್ಷಗಳಿಂದ ತನ್ನಲ್ಲಿಟ್ಕೊಂಡಿದ್ದ ಕ್ರೋಧ, ದ್ವೇಷ ಮತ್ತೆ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ನಿಮ್ಮೆಲ್ಲರನ್ನೂ ಇಲ್ಲಿಗೆ ಕಳಿಸಿದಾನೆ. ನೀನು ಅದನ್ನೇ ಮಾಡ್ದೆ. ನನ್ನ ಮಗನಿಗೆ ಒಳ್ಳೇದಾಗ್ಬಾರ್ದು ಅಂತ ಎಲ್ಲ ತಡ್ದೆ. ಅಕ್ಕ, ನೀವೇನ್ ಹೇಳ್ತಿದ್ದೀರಾ? ಹಾಗೆ ನಮ್ಮೇಲೆ ಏನನ್ನೋ ಆರೋಪ ಹಾಕೋ ಮೊದ್ಲು ನೀವಿದನ್ ಮರಿಬೇಡಿ. ನೀವೇ ಸ್ವತಃ ನಮ್ಗೆ ಆಮಂತ್ರಣ ಕೊಡೋಕ್ ಬಂದಿದ್ರಿ. ತಪ್ಪು ಮಾಡ್ಬಿಟ್ಟೆ ನಾನು. ನಿನ್ನ ಮಗ ಹೀಗೆ ಅಂತ ನನಗೆ ಮೊದ್ಲೇ ಗೊತ್ತಿದ್ದಿದ್ರೆ ನಿಮ್ಮನ್ ಯಾರನ್ನೂ ಇಲ್ಲಕ್ಕೆ ಕರೀತಾನೆ ಇರ್ಲಿಲ್ಲ. ನನ್ ಕಂದ ಎಂಥವನು? ನೀವೇನ್ ಹೇಳ್ಬೇಕು ಅಂತಿದ್ದೀರಾ ಅಕ್ಕ? ಯಶೋದೆ, ನಿನ್ ಮಗನ್ ಬಗ್ಗೆ ನಿನಗೆ ಎಷ್ಟು ಗೊತ್ತಿದ್ಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ನನಗ್ ಗೊತ್ತಿರೋದಿಷ್ಟೇ, ನಿನ್ನ ಮಗ ಯಾವುದೋ ಸಾಧಾರಣ ಹುಡುಗ ಅಲ್ಲ. ದಿವ್ಯ ಶಕ್ತಿ ಇದೆ ನಿನ್ ಮಗನ್ ಒಳಗೆ. ಅವನೇ ಇದೆಲ್ಲ ನಡೆಯೋದಕ್ಕೆ ಕಾರಣ. ಅಕ್ಕ, ನಾನ್ ಹೇಗಿದ್ದೀನೋ, ನಾವೆಲ್ಲ ಹೇಗಿದ್ದೀವೋ ಹಾಗೆ ನನ್ ಮಗನೂ ಸಾಧಾರಣ ಹುಡುಗ.
ಸ್ವಲ್ಪ ತುಂಟ ಅನ್ನೋದು ನಿಜ, ಆದ್ರೆ ಅವನಲ್ಲಿ ಯಾವ ದಿವ್ಯ ಶಕ್ತಿನೂ ಇಲ್ಲ. ಯಶೋದೆ, ನೀನು ಒಪ್ಕೋ ಅಥವಾ ಬಿಡು, ಆದ್ರೆ ಈ ಎಲ್ಲ ಅಮಂಗಲಕ್ಕೂ ಕಾರಣ ಆ ನಿನ್ನ ಮಗಾನೆ. ಅಕ್ಕ, ನೀವ್ ನನಗೇನ್ ಬೇಕಾದ್ರೂ ಹೇಳಿ, ಆದ್ರೆ ನನ್ ಮಗನ್ ವಿರುದ್ಧ ಒಂದ್ ಶಬ್ದನೂ ಕೇಳೋದಿಲ್ಲ ನಾನು. ನೀನಿದನ್ನ ಕೇಳಿಸ್ಕೋಬೇಕು ಯಶೋದೆ, ಯಾಕಂದ್ರೆ ನಿನ್ನ ಮಗನ ಕಾರಣದಿಂದ ನನ್ನ ಮಗನಿಗೆ ಅಮಂಗಳವಾಗಿದೆ. ಹೌದು ರತಿ, ಇಷ್ಟು ದೊಡ್ಡ ಅನರ್ಥ ಆಗಿದ್ಯಾ. ನಾವು ಬೇಗ ವೃಂದಾವನಕ್ಕೆ ಹೋಗ್ಲೇಬೇಕು. ಹಾಗಲ್ಲ, ಬೇಗ ನಡಿ ನಡಿ ರತಿ, ನಡಿ. ನಂದರಾಜ ಸತ್ಯ ಹೇಳ್ತಿದ್ರು, ನಾನಿಲ್ಲಿ ಬರ್ಲೇಬಾರ್ದಾಗಿತ್ತು. ನಿಮ್ಗೆ ಕೇವಲ ಸಂಬಂಧ ಮುರಿಯೋದ್ ಗೊತ್ತು, ಅದನ್ನ ನಿಭಾಯಿಸೋದಲ್ಲ. ಅನುಮತಿ ಕೊಡಿ ನಮಗೆ. ನಡಿ ಬಲರಾಮ. ಯಶೋದೆ ಅಕ್ಕ, ಸ್ವಲ್ಪ ಇರಿ. ಆಗೋದಿಲ್ಲ. ಎಲ್ಲಿ ಗೌರವ ಇರಲ್ವೋ ಅಲ್ಲಿ ಒಂದು ಕ್ಷಣನೂ ಇರಬಾರ್ದು. ನಿಮ್ ದುಃಖ ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಯೋಚನೆ ಮಾಡಿ ಸತ್ಸುವ ಅಕ್ಕ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಾಗಿದ್ರೆ ಮತ್ತೆ ಆ ತಪ್ಪನ್ನ ಮಾತಾಡೋದ್ರ ಮೂಲಕ ಬಗೆಹರಿಸ್ಕೋಬಹುದಲ್ವಾ? ನನ್ನಿಂದ ಯಾವ ತಪ್ಪು ಆಗಿಲ್ಲ. ಯಾವುದು ಸತ್ಯನೋ ಅದನ್ನೇ ಹೇಳ್ತಿರೋದು. ಆದ್ರೆ ಅಕ್ಕ, ನೀವ್ ನಮ್ಮ ಮಧ್ಯೆ ಬರೋದಕ್ಕೆ ಹೋಗ್ಬೇಡಿ. ಇದು ಶಿಶುಪಾಲ ಮತ್ತೆ ಕೃಷ್ಣನ್ ಮಧ್ಯದ ವಿಷಯ. ಕೃಷ್ಣ, ಕೃಷ್ಣ, ಎಲ್ಲಿದ್ಯಾ ನೀನು? ಕೃಷ್ಣ, ಕೃಷ್ಣ, ಎಲ್ಲಿದ್ಯಾ? ಕೃಷ್ಣ, ಕೃಷ್ಣ, ಎಲ್ಲಿದ್ಯಾ ನೀನು? ಕೃಷ್ಣ, ಕೃಷ್ಣನ್ ಹುಡುಕ್ತಿದ್ಯಾ ಅಲ್ವಾ ರುಕ್ಮಿಣಿ? ಯಾಕೆ ಅವನ್ ನಿನ್ನ ಲಾವಾದ ಅಗ್ನಿಯಿಂದ ಕಾಪಾಡಿದಿಕ್ಕ? ಇಲ್ಲ ಇಲ್ಲ ಇಲ್ಲ, ನೀವು ಇಲ್ಲ. ಹಾ ರುಕ್ಮಿಣಿ, ನೀನಿಷ್ಟು ಭಯ ಯಾಕೆ ಪಡ್ತಿದ್ಯಾ? ಆ ಕೃಷ್ಣ ನಿನ್ ನಿಶ್ಚಿತಾರ್ಥ ನಿಲ್ಸೋಕೆ ವೃಂದಾವನದಿಂದ ಇಲ್ಲಿಗ್ ಬರ್ತಾನಂದ್ಮೇಲೆ ನಿನ್ ರಕ್ಷಣೆ ಮಾಡೇ ಮಾಡ್ತಾನೆ. ಶಿಶುಪಾಲ, ನೀವೇನ್ ಹೇಳ್ತಿದ್ದೀರಾ? ನಂಗ್ ಮೊದ್ಲು ದಾರಿ ಬಿಡಿ. ಓ, ಅಂದ್ರೆ ರುಕ್ಮಿಣಿನೂ ಈಗ ಕೃಷ್ಣನ್ ದಾರಿಯಲ್ಲೇ ಹೋಗ್ತಿದ್ದಾಳೆ. ಒಂದ್ಸಾರಿ ಕೃಷ್ಣ ಕಾಪಾಡ್ಬಿಟ್ರೆ ನಮ್ ನಿಶ್ಚಯ ಆಗೋದೇ ಇಲ್ವಾ? ಶಿಶುಪಾಲ, ಇಲ್ಲಿ ತನಕ ನಿಮ್ಮನ್ನ ಮತ್ತೆ ನಿಮ್ ಕುಟುಂಬನ ಗೌರವಿಸ್ತಿದ್ದೆ, ಆದ್ರೆ ನನ್ಗೀಗ ನಂಬಿಕೆ ಬಂದಿದೆ, ನೀವ್ ನನ್ ಗೆಳೆಯ ಆಗೋದಕ್ಕೆ ಯೋಗ್ಯರೇ ಅಲ್ಲ. ನಾನ್ ಇಲ್ಲಿಂದ ಈಗ್ಲೇ ಹೋಗ್ತಿದ್ದೀನಿ. ರುಕ್ಮಿಣಿ, ನೀನ್ ಇಲ್ಲಿಂದ ಹೋಗೋಕಾಗೋದು ನಾನ್ ಬಿಟ್ರೆ ಮಾತ್ರ. ಶಿಶುಪಾಲ, ನಿಮ್ಗಿನ್ನೂ ಅರ್ಥ ಆಗಿಲ್ವಾ? ನನ್ ಗೆಳೆಯ ಕೃಷ್ಣ ಯಾರೋ ಸಾಧಾರಣ ಹುಡುಗ ಅಲ್ಲ, ಅವನು ಸಾಕ್ಷಾತ್ ಭಗವಂತ ವಿಷ್ಣುವಿನ ಅವತಾರ. ಓ, ಈಗ ಹೇಳ್ಬಿಟ್ಟು ನಂಬಿಸಿದಾನ ಕೃಷ್ಣ ನಿನಗೆ? ಅವನ್ ಎಷ್ಟೇ ವಿಶೇಷವಾಗಿರ್ಲಿ ಶಿಶುಪಾಲನಿಗಿಂತ ಅಧಿಕ ವಿಶೇಷವಾಗಿರೋದಿಲ್ಲ. ಮಹಾದೇವನ ಹಾಗೆ 3 ಕಣ್ಣಿದೆ ನನ್ಗೆ, 4 ಕೈ ಇದೆ, ಮತ್ತೆ ಆ ಸಾಮಾನ್ಯ ಗೊಲ್ಲ ನನ್ನ ಹೇಗೆ ಎದುರಿಸ್ತಾನೆ? ಕೃಷ್ಣ ಏನೇ ಆದ್ರೂ ಖಂಡಿತ ಭಕ್ತರನ್ನ ಕಾಪಾಡ್ತಾನೆ. ನಾನು ಅವನ್ ಗೆಳತಿನೂ ಹೌದು, ಭಕ್ತನೂ ಹೌದು. ಆಗ್ಲಿ, ನಾನು ನೋಡ್ತೀನಿ ಶಿಶುಪಾಲನಿಂದ ತನ್ನ ಭಕ್ತೇನ ಹೇಗ್ ಕಾಪಾಡ್ಕೊಂತಾನೆ ಸಾಮಾನ್ಯ ಗೊಲ್ಲ. ರುಕ್ಮಿಣಿ, ಕೇಳಿದ್ರ ನೀವು? ಇವ್ರಿಗೋಸ್ಕರ ನಮ್ಮನ್ ತಡೀತಿದ್ರಾ? ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ. ನಾನ್ ನನ್ ಮಗನ್ ಮಾತ್ ಕೇಳಿ ನಂದರಾಜನ್ ಇಚ್ಛೆಗೆ ವಿರುದ್ಧವಾಗಿ ಇಲ್ಲಿಗೆ ಬಂದೆ. ಹಾಗಾದ್ರೆ ಇನ್ನೂ ಯಾಕೆ ಇಲ್ಲೇ ಇದ್ಯಾ ಯಶೋದೆ? ನಿನಗೆ ನನ್ನ ಬಗ್ಗೆ ಗೊತ್ತಾಗಿದೆ, ನನಗೆ ನಿನ್ನ ಬಗ್ಗೆ. ಹೊರಟೋಗು. ಆ ನಿನ್ ಮಗನ್ನ ಕರ್ಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ನ ಅರಮನೆಯಿಂದ ಹೊರಟೋಗಿ. ನಿನ್ನ ಮುದ್ದಿನ ಕಂದ ನನ್ನ ಅರಮನೆಯಲ್ಲಿರೋ ಬೆಣ್ಣೆನೆಲ್ಲ ತಿಂದು ಖಾಲಿ ಮಾಡ್ತಾನೆ ಅನ್ನೋ ಭಯ ಇದೆ ನನಗೆ. ನನ್ನ ಮಗ ಎಷ್ಟು ಬೆಣ್ಣೆ ತಿಂದಿದಾನೋ ಅದ್ರ 2ರಷ್ಟು ಕಳಿಸ್ಕೊಡ್ತೀನಿ ವೃಂದಾವನದಿಂದ. ನಡಿ ಬಲರಾಮ, ನಡೀರಿ ಚಿಕ್ಕಮ್ಮ. ಹೆಸ್ರಿಗ್ ಮಹಾರಾಣಿ ನನ್ ಕಂದ ತಿಂದು ಬೆಣ್ಣೆ ಬಗ್ಗೆ ಮಾತಾಡ್ತಾಳೆ. ನೀನ್ ಏನ್ ಬೇಕಾದ್ರೂ ಹೇಳು ಯಶೋದೆ, ನಿನ್ನ ಮಗನ ರಹಸ್ಯನ ನಾನು ತಿಳ್ಕೊಂಡೇ ತಿಳ್ಕೊತೀನಿ. ನಿಲ್ಲು ರುಕ್ಮಿಣಿ, ನಿನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅಣ್ಣ, ಕಾಪಾಡು ಅಣ್ಣ, ಈ ಪಾಪಿಯಿಂದ ಕಾಪಾಡು ಅಣ್ಣ. ರುಕ್ಮಿಣಿ, ನೀನ್ ಚಿಂತೆ ಮಾಡ್ಬೇಡ, ನಾನಿದ್ದೀನಲ್ಲ. ಏನ್ ವಿಷಯ ಶಿಶುಪಾಲ? ರುಕ್ಮಿಣಿ ಹಿಂದೆ ಯಾಕೆ ಬರ್ತಿದ್ಯಾ? ರುಕ್ಮಾ, ನಾನ್ ನಿನ್ ಗೆಳೆಯ ತಾನೆ, ನಾನ್ ನಿನ್ ತಂಗಿಗೆ ತೊಂದರೆ ಕೊಡೋದಿಲ್ಲ.
ನಿನ್ ತಂಗಿಗೆ ಒಳ್ಳೇದಾಗ್ಬೇಕಂದ್ರೆ ನಮ್ಮಿಬ್ರು ಮದ್ವೆ ನಿಶ್ಚಯ ಆಗ್ಬೇಕು. ರುಕ್ಮಿಣಿ, ರಾಜ್ಕುಮಾರ ಶಿಶುಪಾಲ ಸತ್ಯ ಹೇಳ್ತಿದ್ದಾನೆ. ಅದೇನೋ ಆಗಿ ನಿನ್ ನಿಶ್ಚಯ ನಿಂತು ಹೋಯ್ತು ಅಂದ ಮಾತ್ರಕ್ಕೆ ನಿಮ್ಮಿಬ್ರ ಸಂಬಂಧ ನಿಂತು ಹೋಗುತ್ತಾ? ರಾಜ್ಕುಮಾರ ಶಿಶುಪಾಲ, ನನ್ನ ತಂಗಿಗೆ ಇವತ್ತೇ ನಿನ್ ಜೊತೆ ಮದುವೆ ನಿಶ್ಚಿತಾರ್ಥ ಆಗುತ್ತೆ. ಅಣ್ಣ, ಇದೇನ್ ಹೇಳ್ತಿದ್ಯಾ? ರುಕ್ಮಿಣಿ, ನನಗೆ ಗೊತ್ತಿದೆ ನಿನ್ಗೆ ಈ ಮದುವೆ ಯಾಕೆ ಬೇಡ ಅಂತ. ಯಾಕಂದ್ರೆ ನೀನ್ ಆ ಕೃಷ್ಣನ ನಿನ್ ಗೆಳೆಯ ಅನ್ಕೊಂಡಿದ್ಯಾ. ಆದ್ರೆ ಒಂದ್ ವಿಷಯ ಸರಿಯಾಗಿ ತಿಳ್ಕೊ, ಆ ಕೃಷ್ಣ ಕೇವಲ ಶಿಶುಪಾಲಂಗ್ ಮಾತ್ರ ಅಲ್ಲ, ನಮಗೂ ಅವನ್ ಶತ್ರುನೇ. ಅದಕ್ಕೆ ಅವನ ಈ ಸಂಬಂಧನ ಮುರಿಯೋಕ್ ಬಂದಿದ್ದಾನೆ. ಅಣ್ಣ, ಅಣ್ಣ, ಅಣ್ಣ! ಕೃಷ್ಣ, 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 ಕಂದ! ಬಲರಾಮ, ಈ ಕೃಷ್ಣ ಎಲ್ಲಿ ಹೋದ? ಈಗ ಇಲ್ಲೇ ಇದ್ನಲ್ಲ. ಚಿಕ್ಕಮ್ಮ, ಕೃಷ್ಣ ಇಲ್ಲೇ ಇರ್ಬೇಕಾಗಿತ್ತು ನಿಜ. ಆದ್ರೆ ಚಿಕ್ಕಮ್ಮ, ಅಲ್ಲೋಡಿ, ಅಲ್ಲಿದ್ದಾನೆ ಕೃಷ್ಣ. ಕಂದ, ಎಲ್ಲಿ ಹೋಗಿದ್ದೆ ನೀನು? ಅಮ್ಮ, ನಾನ್ ನಿನ್ನ ಹತ್ರನೇ ಬರ್ತಿದ್ದೆ, ಆದ್ರೆ ರಾಧೆ ಹೇಳಿದ್ಲು ಅಲ್ಲಿ. ಯಾರು ಏನ್ ಹೇಳಿದ್ರು ಅದನ್ ಬಿಡು. ಈಗ ನಾನೇನ್ ಹೇಳ್ತಿದ್ದೀನೋ ಅದನ್ ಕೇಳು. ನಾವೀಗ್ಲೇ ಈ ಕ್ಷಣನೇ ವೃಂದಾವನಕ್ಕೆ ಹೊರಡ್ಬೇಕು. ನಡಿ. ಆದ್ರೆ ಅಮ್ಮ, ಇದ್ದಕ್ಕಿದ್ದಾಗೆ ಏನಾಯ್ತು? ಕಂದ, ವಿಷಯ ಏನೂ ಇಲ್ಲ. ನಿಮ್ಮ ಅತ್ತೆ ನಿನಗೆ ಅವಮಾನ ಮಾಡಿದ್ದಾರೆ. ಮತ್ತೆಲ್ಲಿ ಅವಮಾನ ಆಗುತ್ತೋ ಅಲ್ಲೊಂದು ಕ್ಷಣನೂ ಇರಬಾರ್ದು. ನಡಿ. ಆದ್ರೆ ಅಮ್ಮ... ಸಾಕು ಕೃಷ್ಣ, ನಿನ್ ಮಾತ್ ಕೇಳಿ ನಾನು ಇಲ್ಲಿಗೆ ಬಂದೆ. ಆದ್ರೆ ಈಗಲ್ಲ, ನಿನ್ ಮಾತ್ ಒಂದು ಕೇಳಲ್ಲ. ಈ ಕ್ಷಣನೇ ಇಲ್ಲಿಂದ ಹೊರಡ್ಬೇಕು. ನಡಿ, ಬಾ. ಅಯ್ಯೋ ಅತ್ತೆ, ನಾವು ಯಾವ ಕೆಲ್ಸಕ್ಕಾಗಿ ಬಂದಿದೀವೋ ಅದಿನ್ನೂ ಪೂರ್ತಿ ಆಗಿಲ್ಲ. ನನಗಂತೂ ಅರ್ಥನೇ ಆಗಲ್ಲ. ನೀನ್ ಎಲ್ಲೇ ಹೋದ್ರೂ ಇಷ್ಟೊಂದು ಕೆಲ್ಸ ಎಲ್ಲಿಂದ ಸಿಗತ್ ನಿನಗೆ? ಅಲ್ಲ, ಅದು ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗಿಷ್ಟೊಂದು ಕೆಲ್ಸ ಎಲ್ಲಿಂದ ಸಿಗುತ್ತೆ? ಅಮ್ಮ, ಇದು ಒಂದ್ ಜನ್ಮದ ಕೆಲ್ಸ ಅಲ್ಲ, ಇದು ಎಷ್ಟೋ ಜನ್ಮದ ಕೆಲ್ಸ. ಏನಂದೆ ನೀನು? ಏನೂ ಇಲ್ಲಮ್ಮ. ನಾನು ಹೇಳ್ತಿದ್ದಿದ್ದು ನೀನ್ ಇಷ್ಟ ಹೇಳಿದ್ಮೇಲೆ ಸರಿ, ನಾನು ಬರ್ತೀನಿ ನಿನ್ ಜೊತೆಗೆ. ಆದ್ರೆ ಯಾರಾದ್ರೂ ನನ್ನ ಕರೆದ್ರಿ ಆಮೇಲೆ ನನ್ಗೆ ಹೇಳ್ಬೇಡ ಅಮ್ಮ, ನಾನ್ ನಿನ್ಗೆ ಹೇಳೇ ಇರ್ಲಿಲ್ಲ ಅಂತ. ನಮ್ಮನ್ನಿಲ್ಲಿಗೆ ಯಾರು ಕರೆದಿದ್ರು ಅವರೇ ನಮ್ಗೆ ಅವಮಾನ ಮಾಡಿದ್ರು. ಇನ್ಯಾರು ಕರೀತಾರೆ ನಿನ್ನ? ಅತ್ತೆ, ಒಂದ್ಸತಿ ಗೊಲ್ಲನ್ ಮಾತಾದ್ರು ಕೇಳಿ. ಒಂದ್ ವೇಳೆ ಯಾರಿಗಾದ್ರೂ ಗೊಲ್ಲನ ಸಹಾಯದ ಅವಶ್ಯಕತೆ ಇದ್ರೆ ಆಗ ಗೊಲ್ಲ ಮತ್ತಿಲ್ಲಿ ಬರ್ಬೇಕಾಗುತ್ತೆ. ಅವನ್ ಜೊತೆಗೆ ನಾವು ಬರ್ಬೇಕು. ನಡಿ ಕಂದ. ಕೃಷ್ಣ, ಕಾಪಾಡು ನನ್ನ ಕೃಷ್ಣ! ಕೃಷ್ಣ, ಕಾಪಾಡು! ಕೃಷ್ಣ, ಕಾಪಾಡು! ಕೃಷ್ಣ, ಕೃಷ್ಣ, ಕೃಷ್ಣ! ಅಮ್ಮ, ನಾನು ಏನು ಮಾಡಿಲ್ಲ. ಕೃಷ್ಣ, ಅಮ್ಮ, ನನ್ ಕಡೆ ಎಲ್ಲ ಆ ಕಡೆ ನೋಡು. ಕೃಷ್ಣ, ಕೃಷ್ಣ, ಕಾಪಾಡು! ಕೃಷ್ಣ, ಕೃಷ್ಣ, ನನ್ನನ್ನು ಕಾಪಾಡು! ಕೃಷ್ಣ, ಕೃಷ್ಣ! ಅಲ್ಲಿದ್ದು ಏನ್ ಮಾಡ್ತಾ ಇದ್ಯಾ ಕೃಷ್ಣ? ಧೈರ್ಯ ಇದ್ರೆ ಕಾಪಾಡ್ಕೊ ನಿನ್ ರುಕ್ಮಿಣಿನ. ಕೃಷ್ಣ, ಏನಾದ್ರೂ ಮಾಡು. ನನ್ಗನ್ಸುತ್ತೆ ರುಕ್ಮಿಣಿಗೆ ಏನೋ ಅಪಾಯ ಇದೆ. ಅಮ್ಮ, ಇಲ್ಲ ಕಂದ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಅಮ್ಮ, ನಾವು ಇಲ್ಲಿಗೆ ರುಕ್ಮಿಣಿನ ಕಾಪಾಡೋಕೆ ಬಂದಿದ್ದಲ್ವಾ? ಕಂದ, ಇಲ್ಲಿ ರುಕ್ಮಿಣಿ ಮತ್ತೆ ರುಕ್ಮಿಣಿಯವರ ಅಮ್ಮ, ಅವ್ರ ಕುಟುಂಬದವ್ರಿಗೆ ಈ ಸಂಬಂಧದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂದ್ಮೇಲೆ ನಿನಗೆ ಈ ಮಂಗಳ ಕಾರ್ಯದಲ್ಲಿ ಇಷ್ಟೊಂದು ಅಮಂಗಳ ಯಾಕೆ ಕಾಣ್ತಿದೆ? ಯಶೋದೆ ಅಕ್ಕ, ನಿಲ್ಲಿ. ಅಕ್ಕ, ನನ್ನನ್ನ ಕ್ಷಮಿಸ್ಬಿಡಿ ಯಶೋದೆ ಅಕ್ಕ. ನನ್ನಿಂದ ಬಹಳ ದೊಡ್ಡ ತಪ್ಪಾಯ್ತು. ಸತ್ಸುವ ಅಕ್ಕನ ಕಾರಣದಿಂದ ನಾನು ಕೃಷ್ಣಂದೇ ತಪ್ಪು ಅಂದ್ಕೊಂಡೆ. ಆದ್ರೆ ಕೃಷ್ಣನೇ ಅವತ್ತು ನನ್ನ ಮಗಳನ್ನ ಅಸುರನಿಂದ ಕಾಪಾಡಿದ್ದ. ಮತ್ತಿವತ್ತು ಅದೇ ಅಸುರಿ ಬುದ್ಧಿ ಇರೋ ಶಿಶುಪಾಲ ನನ್ನ ಮಗಳನ್ನ ಅಪಹರಣ ಮಾಡಿದ್ದಾನೆ. ಹಾ ಚಿಕ್ಕಮ್ಮ, ನಾವು ಶಿಶುಪಾಲನ್ನ ತಡಿಲೇಬೇಕು. ಬಲರಾಮ, ಇಲ್ಲ ಇಲ್ಲ ಚಿಕ್ಕಮ್ಮ, ನಾನ್ ಹೇಳಿದ್ದೇನಂದ್ರೆ ನೀವ್ ಒಪ್ಕೊಂಡ್ರೆ ಮಾತ್ರ. ಅಕ್ಕ, ನನಗ್ ನಿಮ್
ನಿನ್ ನೋವು ಅರ್ಥ ಆಗತ್ತೆ. ಆದ್ರೆ ಈಗ ನಾನೇನು ಮಾಡಕ್ಕಾಗಲ್ಲ. ನನ್ಗೂ ಗೊತ್ತಿದೆ ನಿಮ್ಗೆ ಸತ್ಸುವ ಅಕ್ಕನ ಕಾರಣದಿಂದ ನೋವಾಗಿದೆ ಅಂತ. ಆದ್ರೆ ಅದ್ರ ಶಿಕ್ಷೆನ ನೀವು ನನ್ ಮಗಳಿಗೆ ಕೊಡ್ಬೇಡಿ. ನೀವು ಒಂದು ಸಾರಿ ಕೃಷ್ಣಂಗೆ ಹೇಳ್ಬಿಡಿ, ನನ್ ಕಂದ ಒಬ್ಬ ಸಣ್ಣ ಹುಡುಗ ಅಷ್ಟೇ. ಮತ್ತೆ ಆ ಶಿಶುಪಾಲ 3 ಕಣ್ಣು 4 ಕೈ ಇರೋ, ಇದ್ರಲ್ಲಿ ನಾನೇನ್ ಮಾಡೋಕ್ ಸಾಧ್ಯ ಇದೆ? ಅಮ್ಮ, ನೀನೇ ಹೇಳ್ತೀಯಲ್ಲ, ಪಾಪಿ ಅನ್ನೋದು ಅಧರ್ಮ ಮಾಡೋರಿಗಲ್ಲ. ನಿಜವಾದ ಪಾಪಿ ಯಾರಂದ್ರೆ ಅಧರ್ಮನ ನೋಡ್ಕೊಂಡು ಮುಖ ತಿರ್ಸ್ಕೊಂಡು ಹೋಗೋರು. ನೀನ್ ಇದನ್ನೇ ಬಯಸೋದಮ್ಮ? ಶಿಶುಪಾಲನ ಪಾಪದಲ್ಲಿ ನಾವು ಭಾಗಿಯಾಗ್ಬೇಕಾ? ಇದು ಶಕ್ತಿ ಇರೋ ಮನುಷ್ಯರಿಗಾದ್ರೆ ಸರಿ, ನಿನ್ನಂಥ ಬಾಲಕರಿಗಲ್ಲ. ಅಮ್ಮ, ನಾವು ಪ್ರಯತ್ನನೇ ಮಾಡ್ತಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೇಗೆ ನಮ್ಗೆ ಶಕ್ತಿ ಇದೆಯೋ ಇಲ್ವೋ ಅಂತ. ಯಶೋದೆ ಅಕ್ಕ, ದಯವಿಟ್ಟು ಅನುಮತಿ ಕೊಡಿ ನಿಮ್ ಮಗನಿಗೆ. ಹಾ ಅಮ್ಮ, ಅಲ್ಲಿ ರುಕ್ಮಿಣಿಗೆ ಏನಾದ್ರೂ ಆದ್ರೆ ನಿನ್ನನ್ನು ಕ್ಷಮಿಸ್ಕೊಳಕ್ಕಾಗತ್ತಾ? ಅಮ್ಮ, ನನ್ಗೆ ಒಪ್ಪಿಗೆ ಕೊಡು. ಕಂದ, ನೀನ್ ಸದಾ ನಿನ್ನ ಮಾತಲ್ಲಿ ನನ್ನನ್ನ ಸಿಕ್ಕಾಕ್ಸ್ತೀಯ. ನಿನ್ ಮಾತು ಯಾವಾಗ್ಲೂ ಸತ್ಯವಾಗಿರುತ್ತೆ. ನೀನ್ ಹೋಗು, ರುಕ್ಮಿಣಿ ರಕ್ಷಣೆ ಮಾಡು. ನಡಿಯಣ್ಣ, ನಮ್ಮ ಹತ್ರ ಹೆಚ್ಚು ಸಮಯ ಇಲ್ಲ. ನಾವು ರುಕ್ಮಿಣಿನ ಕಾಪಾಡ್ಲೇಬೇಕು. ಸರಿ ಕೃಷ್ಣ, ನಡಿ. ಬಿಡು ನನ್ನ, ಬಿಡು ಬಿಡು ನನ್ನ. ನೀನೆಷ್ಟೇ ಪ್ರಯತ್ನ ಪಟ್ರು ಅಷ್ಟೇ. ನಿನ್ನಂತ ಅಧರ್ಮಿ ವ್ಯಕ್ತಿನ ನಾನ್ ನನ್ ಗೆಳೆಯ ಅಂತ ಒಪ್ಕೊಳ್ಳೋದಿಲ್ಲ. ನಿನ್ ಗೆಳತನ ನನಗ್ ಬೇಕಾಗಿಲ್ಲ. ಇದು ಶಿಶುಪಾಲನ ಮಾಯೆ. ಆ ಕೃಷ್ಣನ್ನ ಕರೆಸ್ಕೊಳ್ಳೋದಿಕ್ಕೆ ನಿನ್ ಕಾಪಾಡೋಕ್ ಬರ್ತಾನಲ್ವಾ ಅವನು? ಆಗ ನೋಡ್ತಿರೋ ಹೇಗ್ ಮಾಡ್ತೀನಿ ಅವನ ಅಂತ್ಯನ. ಅಣ್ಣ, ಬೇಗ ಹೋಗ್ಬೇಕು. ನಾವಲ್ಲಿಗೆ ಹೋಗೋದ್ರಲ್ಲಿ ಆ ಶಿಶುಪಾಲ ರುಕ್ಮಿಣಿಗೆ ಏನಾದ್ರೂ ಅಪಾಯ ಮಾಡ್ಬಿಟ್ರೆ? ಆದ್ರೆ ಕೃಷ್ಣ, ನಮಗ್ ಗೊತ್ತೇ ಇಲ್ವಲ್ಲ ಆ ಶಿಶುಪಾಲ ರುಕ್ಮಿಣಿನ ಎಲ್ ಕರ್ಕೊಂಡ್ ಹೋದ ಅಂತ. ಅಣ್ಣ, ಅಷ್ಟು ವಿಶಾಲವಾದ ಪಕ್ಷಿ ಈ ಕಾಡೊಳಗಂತೂ ಇರೋದೇ ಇಲ್ಲ. ಅದು ಖಂಡಿತ ಆ ಪರ್ವತದ ಮೇಲೆ ಇರ್ಬೇಕು. ಸರಿ ಕೃಷ್ಣ, ನಡಿ. ಅಣ್ಣ, ಅಲ್ಲಿ ನೋಡು ಕಂದರ. ಖಂಡಿತ ಆ ಶಿಶುಪಾಲ ರುಕ್ಮಿಣಿನ ಆ ಕಂದ್ರದೊಳಗೆ ಕರ್ಕೊಂಡೋಗಿರ್ತಾನೆ. ಸರಿ ನಡಿ ಕೃಷ್ಣ, ಆ ಕಂದ್ರದಲ್ಲಿ ನೋಡೋಣ. ನಿಲ್ಲಿ, ನೀವಿಬ್ರು ಒಳಗಡೆ ಹೋಗಕ್ಕಾಗಲ್ಲ. ರುಕ್ಮಿ, ನಾನ್ ನಿನ್ನಂತ ಪಾಪಿ ಅಣ್ಣನ್ನ ಇಲ್ಲಿ ತನಕ ನೋಡಿರ್ಲಿಲ್ಲ. ಒಬ್ಬ ಅಣ್ಣ ತಂಗಿನ ರಕ್ಷಣೆ ಮಾಡ್ತಾನೆ. ಆದ್ರೆ ಈ ಜಗತ್ನಲ್ಲಿ ಮೊದಲನೇ ಅಣ್ಣ ಇರ್ಬೇಕು, ಸ್ವತಃ ಅವನ್ ತಂಗಿಗೆ ಶತ್ರು ಆಗಿರೋನು. ನನ್ ತಂಗಿ ಒಳ್ಳೇದ್ ಕೆಟ್ಟದನ್ನ ನಾನೇ ಸ್ವತಃ ಯೋಚನೆ ಮಾಡ್ತೀನಿ. ನೀನು ಉಪದೇಶ ನೀಡೋ ಅಗತ್ಯ ಏನಿಲ್ಲ. ಸರಿಯಾಗಿ ಹೇಳ್ದೆ ನೀನು ರುಕ್ಮಿ. ನಿನ್ಗೆ ಉಪದೇಶ ಅಲ್ಲ, ನನ್ ಗದೆ ರುಚಿ ತೋರಿಸ್ತೀನಿ. ನನಗ್ ಗೊತ್ತಿತ್ತು ನೀವಿಬ್ರು ಇಲ್ಲಿ ಬರ್ತೀರಾ ಅಂತ. ಅದಕ್ಕೆ ನಾನು ಇಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಹೀಗೆ ನನ್ ತಂಗಿ ಮಂಗಲ ಕಾರ್ಯಕ್ಕೆ ನೀವಿಬ್ರು ಅಮಂಗಲ ಆಗೋಕ್ ಬಿಡಲ್ಲ. ಕೃಷ್ಣ, ನೀನು ಒಳಗಡೆ ಹೋಗಿ ರುಕ್ಮಿಣಿನ ಕಾಪಾಡು. ನನ್ಗೆ ಮತ್ತೆ ನನ್ ಈ ಗದೆಗೆ ಈ ರುಕ್ಮಿ ಜೊತೆ ಮಾತಾಡೋದಿದೆ. ಅಣ್ಣ, ಆದ್ರೆ ನೀನ್ ಸ್ವಲ್ಪ ಹುಷಾರಾಗಿರು. ಇವನ್ ಯಾರೋ ರಾಕ್ಷಸ ಅಲ್ಲ, ಇವನು ಸಾಮಾನ್ಯ ಮನುಷ್ಯ ಅಷ್ಟೇ. ಸರಿ ಕೃಷ್ಣ, ಹೋಗು. ನಿನ್ಗಾಗ್ಲೇ ಬಹಳ ಸಮಯ ಕೊಟ್ಟಾಗಿದೆ ರುಕ್ಮಿ. ಈಗ ಬಾ, ಬಂದು ನಿನ್ ಬಲ ತೋರ್ಸು. ಬಲರಾಮ, ನಿನ್ನ ತಡೆಯೋದಕ್ ನಾನು ಮಾಡಿದ ಉಪಾಯ ಇದು. ನಾನಿಲ್ಲಿ ನಿನ್ನ ತಡಿತೀನಿ, ಮತ್ತೆ ಒಳಗಡೆ ಶಿಶುಪಾಲ ಕೃಷ್ಣನ್ ಹತ್ಯೆ ಮಾಡ್ತಾನೆ. ಇಷ್ಟು ಸಣ್ಣ ಕೋಲಿಂದ
ನನ್ನನ್ನೇನ್ ಎದುರಿಸ್ತ್ಯಾ? ತಗೋ ನನ್ ಗದೆನ, ಎತ್ಕೋ ಇದನ್ನ. ಕೃಷ್ಣ ಕಾಪಾಡು, ಕೃಷ್ಣ ಕಾಪಾಡು, ಕೃಷ್ಣ ಕೃಷ್ಣ ಕಾಪಾಡು, ಕೃಷ್ಣ. ರುಕ್ಮಿಣಿ ನಿಂತ್ಕೋ ಕೃಷ್ಣ. ಕೇವಲ ಒಂದೇ ಹೆಜ್ಜೆ ದೂರ ಇದೆ. ನೀನ್ ಸ್ವಲ್ಪ ಮುಂದೆ ಬಂದ್ರು ಬಿಟ್ಬಿಡ್ತೀನಿ ರುಕ್ಮಿಣಿನ. ಇವಳು ಕೆಳಗಡೆ ಬೀಳ್ತಾಳೆ. ಇವಳನ್ನ ಕಾಪಾಡೋದಿರ್ಲಿ, ಇವಳ ಅಂತ್ಯ ಸಂಸ್ಕಾರನೂ ಮಾಡಕ್ಕಾಗಲ್ಲ. ಶಿಶುಪಾಲ, ನಾನ್ ಕೇಳಿದ್ದಿ ನೀನು ವೀರ ಅಂತ. ಆದ್ರೆ ವೀರ ಆದವನು ಯಾವತ್ತು ತಾನು ಗೆಲ್ಲೋದಿಕ್ಕೆ ಒಬ್ಳು ಸ್ತ್ರೀಗೆ ಅಪಾಯ ಮಾಡಲ್ಲ. ನೀನ್ ಏನ್ ಹೇಳ್ತಿದ್ಯಾ ಕೃಷ್ಣ? ನೀನು ನಿಜವಾಗ್ಲೂ ಶಕ್ತಿಶಾಲಿನೇ ಆಗಿದ್ರೆ ಬಂದು ಯುದ್ಧ ಮಾಡು ನನ್ ಜೊತೆ. ನನ್ಗೆ ತೋರ್ಸು ನಿನ್ನ ಶಕ್ತಿನ. ಕೃಷ್ಣ, ನಿಜ ಹೇಳ್ದೆ ನೀನು. ನಿನ್ ಜೊತೆ ಯುದ್ಧ ಮಾಡೋ ಆಸೆ ತುಂಬಾ ಇತ್ತು ನನ್ಗೆ. ಆದ್ರೆ ನನ್ಗೆ ಭಯ ಇದ್ದಿದ್ದು ನೀನ್ ನನ್ ಭಯಕ್ಕೆ ಓಡೋಗ್ತೀಯ ಅಂತ. ಅದಕ್ಕೆ ನಾನು ರುಕ್ಮಿಣಿನ ಇಲ್ಲಿ ಕರ್ಕೊಂಡ್ ಬಂದೆ. ಆದ್ರೆ ಈಗ ರುಕ್ಮಿಣಿನಲ್ಲ, ನಿನ್ ಹತ್ಯೆ ಮಾಡಿ ನಿರೂಪಿಸ್ತೀನಿ ನನ್ ಬಲಾನ. ಆಮೇಲೆ ಈ ಜಗತ್ತು ನಿನ್ನ ಗುಣಗಾನ ಮಾಡದ್ ಬಿಟ್ಟು ನನ್ನ ಗುಣಗಾನ ಮಾಡುತ್ತೆ. ಅನರ್ಥ ಆಗೋ ಸಮಯ ಬಂದೇ ಬಿಡ್ತು. ಅನರ್ಥ ಆಗೋದಕ್ಕೂ ಮುಂಚೆ ನಾನು ಶಿಶುಪಾಲನ ಹತ್ರ ಹೋಗ್ಬೇಕು. ಕೃಷ್ಣ, ನಾನ್ ಅನ್ಕೊಂಡಿದ್ದೆ ನಿನ್ಗೆ ಬಹಳ ಶಕ್ತಿ ಇದೆ ಅಂತ. ಆದ್ರೆ ನಿನಗೆ ಶಕ್ತಿನೇ ಇಲ್ಲ. ಶಿಶುಪಾಲ, ಯುದ್ಧದ ನೀತಿ ಇದು. ಬಲ ಪ್ರಯೋಗ ಮಾಡುವಾಗ ಮಾತ್ ಕಮ್ಮಿ ಮಾಡಿ ನಮ್ಮ ಬುದ್ಧಿ ಹೆಚ್ಚು ಬಳಸಬೇಕಾಗತ್ತೆ. ಇಲ್ದಿದ್ರೆ ಹೀಗೆ ಬೀಳ್ಬೇಕಾಗತ್ತೆ. ಹೇಳು, ನಾನ್ ನಿನ್ಗೆ ಇನ್ನೊಂದು ಅವಕಾಶ ಕೊಟ್ಟು ನೋಡ್ತೀನಿ. ರುಕ್ಮಿ, ಬಹಳ ಹಾಲು ಬೆಣ್ಣೆಯಿಂದ ಸ್ವಾಗತ ಮಾಡಿದ್ಯಲ್ವಾ ನೀನು ನಮ್ಗೆ. ಈಗ ನೋಡು ನಾನ್ ನಿನ್ ಸ್ವಾಗತ ಹೇಗ್ ಮಾಡ್ತೀನಿ ಅಂತ. ಶಿಶುಪಾಲ, ನೀನು ಒಬ್ಳು ಸ್ತ್ರೀ ಅಂದ್ರೆ ರುಕ್ಮಿಣಿಗೆ ತುಂಬಾ ಕಷ್ಟ ಕೊಟ್ಟೆ. ಅವಳು ಅಪರಾಧಿ ಅಲ್ದಿದ್ರು ಉರಿತಿರೋ ಲಾವದ ಮೇಲೆ ನಡೆಸ್ದೆ. ಈ ಶಿಕ್ಷೆ ಅದಕ್ಕಾಗಿ. ಶಿಶುಪಾಲ, ಶಿಶುಪಾಲ, ಇದ್ ನನ್ ಮಗ ಕೂಗ್ತಿರೋ ಧ್ವನಿ. ರುಕ್ಮಿ, ನಾನ್ ಯಾವಾಗ್ಲೂ ಪ್ರೇತಗಳು ಮತ್ತೆ ರಾಕ್ಷಸರ ಅಂತ್ಯ ಮಾಡಿದ್ದೀನಿ. ಆದ್ರೆ ನಾನಿವತ್ತು ನಿನ್ನೊಳಗಡೆ ಸೇರಿರೋ ಈ ರಾಕ್ಷಸನ್ನ ಅಂತ್ಯ ಮಾಡ್ತೀನಿ. ನೀನು ನಿನ್ ತಂಗಿಗೆ ಶತ್ರು ಆಗಿದ್ಯಾ. ಹೇಳು ರುಕ್ಮಿ,
ಹೇಳು. ಯಾ ಶಿಶುಪಾಲ, ಈ ಶಿಕ್ಷೆ ಒಬ್ಳು ಸ್ತ್ರೀ ಇಚ್ಛೆಗೆ ವಿರುದ್ಧವಾಗಿ ಅವಳ ಅಪಹರಣ ಮಾಡಿದ್ದಕ್ಕೆ. ಕೃಷ್ಣ, ನಾನಿನ್ನ ಬಿಡೋದಿಲ್ಲ. ಶಿಶುಪಾಲ, ಮೂರ್ ಕಣ್ಣಿರೋದು ಯಾವತ್ತು ತ್ರಿಕಾಲದರ್ಶಿಗಳಿಗೆ. ಆದ್ರೆ ನಿನ್ಗೆ ಮೂರ್ ಕಣ್ಣಿದ್ರು ಕೂಡ ರುಕ್ಮಿಣಿಗೆ ಅನ್ಯಾಯ ಮಾಡ್ದೆ, ಅವಳ ಅಪಹರಣ ಮಾಡ್ದೆ, ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ದೆ. ಅದಕ್ಕಾಗಿ ನಾನೀಗ ನಿನ್ನಿಂದ ನಿನ್ನ ಮೂರನೇ ಕಣ್ಣನ್ನ ಕಿತ್ಕೋತಿದ್ದೀನಿ. ಇದೇನ್ ಮಾಡ್ದೆ ನೀನು? ನನ್ನ ಎಲ್ಲ ವಿಶೇಷತೆಯನ್ನು ಕಿತ್ಕೊಂಡ್ಬಿಟ್ಯಾ. ನನ್ನ ಸಾಮಾನ್ಯರಾಗಿ ಮಾಡ್ಬಿಟ್ಟೆ. ಹಾಗ್ಯಾಕ್ ಮಾಡ್ದೆ? ಶಿಶುಪಾಲ, ನೀನು ಸಾಮಾನ್ಯ ಆಗಿದ್ದಲ್ಲ, ಬದಲಿಗೆ ನೀನೀಗ ಸರಿ ಹೋದಿ. ನಿನ್ನ ರಾಕ್ಷಸ ಲಕ್ಷಣನ ದೂರ ಮಾಡಿದ್ದೀನಿ ನಾನು. ಆದ್ರೆ ಒಬ್ಬ ಸಾಧಾರಣ ಬಾಲಕ ಈಗ ಹೇಗ್ ಮಾಡೋಕ್ ಸಾಧ್ಯ? ಯಾರು ನೀನು? ಶಿಶುಪಾಲ, ಸಮಯ ಬಂದಾಗ ನಿನ್ಗೆ ಎಲ್ಲ ಅರ್ಥ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಪ್ರತೀಕ್ಷೆ ಮಾಡು. ಸಾಕು ಬಲರಾಮ, ನನ್ನಿಂದ ತಪ್ಪಾಗಿದೆ. ನಾನು ಸೋದರ ಧರ್ಮ ಮರ್ತ್ಬಿಟ್ಟೆ. ನೀನು ಬೇಕಾದ್ರೆ ಈಗ ನನ್ನ ಅಂತ್ಯ ಮಾಡಿಬಿಡು. ನಾನಿನ್ ಮುಂದೆ ಹೀಗೆ ನಡ್ಕೊಳ್ಳೋದಿಲ್ಲ. ರುಕ್ಮಿಣಿಗೆ ಯಾವ ಅಪಾಯ ಆಗೋಕ್ ಬಿಡಲ್ಲ. ಈಗ ನಿನ್ ಒಳಗಿದ್ ರಾಕ್ಷಸ ಸತ್ತು ಹೋದ. ಮತ್ ಕೈ ಕೊಡು ಈಗ. ನಡಿ. ರುಕ್ಮಿಣಿ, ನಡಿ. ನಿನ್ನಮ್ಮ ಅಲ್ಲಿ ನಿನ್ ಪ್ರತೀಕ್ಷೆ ಮಾಡ್ತಿರ್ತಾಳೆ. ಹಾ ಕೃಷ್ಣ. ಆದ್ರೆ ನನ್ಗೆ ಕಾಯೋಕ್ಕಾಗಲ್ಲ. ನೀನೇನ್ ಅಂದ್ಕೊಂಡೆ? ನೀನಿಲ್ಲಿಂದ ರುಕ್ಮಿಣಿನ ಜೀವಂತವಾಗಿ ಕರ್ಕೊಂಡು ಹೋಗ್ತೀಯಾ? ಮತ್ ನಾನ್ ಸುಮ್ನೆ ಇರ್ಬೇಕಾ? ಎಲ್ಲ ಉಪಾಯ ನಿನ್ನ ಅಂತ್ಯಕ್ಕಾಗೆ ಮಾಡಿದ್ದೆ ನಾನು. ಇದು ಯಕ್ಷಶಕ್ತಿ, ಇದ್ರಿಂದ ಯಾರು ಪಾರಾಗಲ್ಲ. ಒಂದು ನಿನ್ ಪ್ರಾಣ ಆಹುತಿ ಕೊಡ್ಬೇಕು, ಇಲ್ಲ ಈ ರುಕ್ಮಿಣಿ ಸಾಯ್ಬೇಕು. ನಿಮ್ಮಿಬ್ರಲ್ಲಿ ಯಾರಾದ್ರೂ ಸಾಯೋದು ನಿಶ್ಚಿತ. ನಾರಾಯಣ ನಾರಾಯಣ. ಪ್ರಭು, ಇದು ಯಕ್ಷಶಕ್ತಿ ತಾನೇ? ಪ್ರಭು, ಇಷ್ಟು ದೊಡ್ಡ ಶಕ್ತಿ ಶಿಶುಪಾಲನ ಬಳಿ ಹೇಗಿರಲು ಸಾಧ್ಯ? ದೇವರ್ಷಿ, ಶಿಶುಪಾಲನ ವಂಶದಲ್ಲಿ ಈ ಯಕ್ಷಶಕ್ತಿ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹಸ್ತಾಂತರವಾಗುತ್ತಾ ಬಂದಿದೆ. ಮತ್ತು ಶಿಶುಪಾಲನಿಗೆ ಈ ಶಕ್ತಿ ಸ್ವತಃ ಅವನ ತಂದೆಯಿಂದಲೇ ದೊರೆತಿದೆ. ಇದು ಎಂತಹ ಅದ್ಭುತ ಶಕ್ತಿ ಎಂದರೆ ಇದನ್ನು ಎದುರಿಸಲು ದೇವತೆಗಳಿಗೂ ಅಸಾಧ್ಯ. ನಾರಾಯಣ ನಾರಾಯಣ. ಪ್ರಭು,
ಹಾಗಾದರೆ ಇದು ಅತ್ಯಂತ ಸಂಕಟದ ಗಳಿಗೆಯೇ. ಪರಮಾವತಾರಿ ಶ್ರೀಕೃಷ್ಣ ಈಗ ತನ್ನ ಜೀವವನ್ನು ಉಳಿಸಿಕೊಳ್ಳಬೇಕು, ಇಲ್ಲವೇ ದೇವಿ ರುಕ್ಮಿಣಿಯ ಜೀವವನ್ನು. ಇವರಲ್ಲಿ ಈಗ ಒಬ್ಬರಿಗೆ ಅಹಿತವಾದರೂ ಇಡೀ ಜಗತ್ತಿಗೆ ಅಪಾಯವಾಗುವುದು ಪ್ರಭು. ನೀವೇ ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ಕೃಷ್ಣ, ಇವತ್ತು ಒಂದು ಭಕ್ತೆಯ ಅಂತ್ಯ ಆಗುತ್ತೆ, ಇಲ್ಲ ಭಗವಂತನದು. ಈ ಶಿಶುಪಾಲ ಏನಾದ್ರೂ ಕೃಷ್ಣಂಗ್ ಅಪಾಯ ಮಾಡ್ತಾನ? ಈಗ ನಾನೇ ಏನಾದ್ರೂ ಮಾಡ್ಬೇಕು. ಕೃಷ್ಣ! ಅಮ್ಮ, ನೀನ್ ಏನ್ ಮಾಡ್ಕೊಂಡೆ ಅಮ್ಮ? ನಿನ್ ಮಗನ ಶತ್ರುಗಾಗಿ ನಿನ್ ಜೀವನೇ ಕೊಟ್ಟಿಯಲ್ಲ. ಹೇಳು ಅಮ್ಮ, ಯಾಕೆ ನೀನ್ ಈ ಗೊಲ್ಲನ್ ಕಾಪಾಡ್ದೆ? ಕಂದ, ನಾನು ಕೃಷ್ಣನಲ್ಲ, ನಿನ್ನ ರಕ್ಷಣೆ ಮಾಡಿದ್ದೀನಿ. ಅಮ್ಮ, ನನಗೆ ಅರ್ಥ ಆಗ್ಲಿಲ್ಲ. ಇವನು ಯಾವುದೋ ಸಾಧಾರಣ ಬಾಲಕ ಅಲ್ಲ, ಇವನು ಸಾಕ್ಷಾತ್ ಪರಮಾವತಾರಿ ಶ್ರೀಕೃಷ್ಣ. ನಿನಗೆ ಗೊತ್ತಾ, ನೀನು ಹುಟ್ಟಿದ ದಿನ ಒಂದು ಆಕಾಶವಾಣಿ ನುಡಿದಿತ್ತು, ಯಾರು ನಿನ್ನ ಶರೀರದ ವಿಕೃತಿನ ದೂರ ಮಾಡ್ತಾರೋ ಅವರೇ ನಿನ್ನ ಅಂತ್ಯಕ್ಕೂ ಕಾರಣ ಆಗ್ತಾರೆ. ಅಮ್ಮ, ಇವತ್ತು ನೀನು ಬರ್ದೇ ಇದ್ದಿದ್ರೆ ಈ ಪರಮಾವತಾರಿ ಶ್ರೀಕೃಷ್ಣನ ಅಂತ್ಯ ಆಗ್ತಿತ್ತು. ಇಲ್ಲ ಕಂದ, ಇಲ್ಲ. ಆಕಾಶವಾಣಿ ಯಾವತ್ತೂ ಸುಳ್ಳಾಗಲ್ಲ. ಕೃಷ್ಣ ನನ್ನ ಕಂದ ಪಾಪಿನೇ, ಅವನು ಅಧರ್ಮ ಮಾಡಿದ್ದಾನೆ. ಆದರೆ ಈ ತಾಯಿಯ ಪುಣ್ಯಕ್ಕೆ ಬೆಲೆ ಏನು? ನಾನೇ ರುಕ್ಮಿಣಿಯನ್ನ ಕಾಪಾಡಿದ್ದೀನಿ. ಈ ರುಕ್ಮಿಣಿ ಮುಂದೆ ನಿನ್ನ ಎಲ್ಲ ಕಾರ್ಯದಲ್ಲೂ ಸಹಭಾಗಿ ಆಗಿರ್ತಾಳೆ ಅವಳು. ಇವತ್ತೇನಾದ್ರೂ ರುಕ್ಮಿಣಿ ಅಂತ್ಯ ಆಗಿದ್ದಿದ್ರೆ ನಿನ್ನ ಅವತಾರ ಯಾವತ್ತೂ ಸಫಲ ಆಗ್ತಿರ್ಲಿಲ್ಲ. ಹೇಳು ಕೃಷ್ಣ, ಈ ತಾಯಿಯ ಪುಣ್ಯಕ್ಕೆ ಬೆಲೆ ಏನು? ಅತ್ತೆ, ಇವತ್ತು ನೀವು ಮಾಡಿರೋ ಪುಣ್ಯ 100 ಪುಣ್ಯಕ್ಕೆ ಸಮಾನ. ಅದರಿಂದ ನಾನು ನಿಮ್ಗೆ ವಚನ ಕೊಡ್ತೀನಿ, ನಾನು ನಿಮ್ಮ ಮಗ ಮಾಡೋ 100 ಅಪರಾಧನೂ ಕ್ಷಮಿಸ್ತೀನಿ. ಎಲ್ಲಿವರೆಗೂ ಶಿಶುಪಾಲ 100 ಅಪರಾಧ ಮಾಡಲ್ವೋ ಅಲ್ಲಿವರೆಗೂ ನಾನು ಅವನ ಅಂತ್ಯ ಮಾಡಲ್ಲ. ಕೃಷ್ಣ, ನಾನು ಜೀವನ ಪೂರ್ತಿ ಬಹಳ ಅಧರ್ಮ ಮಾಡಿದ್ದೀನಿ, ಯಾವತ್ತೂ ಸಾತ್ವಿಕ ಕಾರ್ಯ ಮಾಡಿಲ್ಲ. ಈಗ ನನ್ನ ಅಂತ್ಯದ ಸಮಯ ಬಂದಿದೆ. ಒಂದೇ ಒಂದು ಬಾರಿ ನಿನ್ನ ವಿರಾಟ ರೂಪದ ದರ್ಶನ ಮಾಡಬೇಕು. ಭವ್ಯ ರೂಪವನ್ನು ಧರಿಸುತ್ತ ಶ್ಯಾಮ ತೋರಿದ ಕರುಣ ಶರಣ ಜನ ಪ್ರೇಮ ಮಾತು ನೀಡಿ ಶಿಶುಪಾಲ ಜನನಿಗೆ ಶತಾಪರಾಧದ ಕ್ಷಮೆಯ ಸುತನಿಗೆ ಮೋಕ್ಷವಿತ್ತನು ಕ್ಷಮಿಸುತ್ತವಳನು ತೋರಿ ಪರಮಾವತಾರದ ಮಹಿಮೆ ಒಲಿವ ಭಕ್ತ ಪ್ರಿಯ ಹರಿಯ ಹಿರಿಮೆ. ಕೃಷ್ಣ, 100 ಅಪರಾಧ ಒಂದು ಬಹಳ ದೂರದ ಮಾತಾಯ್ತು. ನೀನು ಅಷ್ಟೆಲ್ಲ ಕಾಯೋದೇನ್ ಬೇಡ. ಅದಕ್ಕಿಂತ ಮೊದ್ಲೇ ನಾನು ನಿನ್ನ ಅಂತ್ಯ ಮಾಡ್ತೀನಿ, ಕಾಯ್ತಾ ಇರು. ಆಗ್ಲಿ ಶಿಶುಪಾಲ, ನಾನು ಕಾಯ್ತಿರ್ತೀನಿ. ಅಣ್ಣ, ನೀನು? ಕೃಷ್ಣ, ಈ ಶಿಶುಪಾಲ ಎಲ್ಲಿ ಹೋದ? ಅಣ್ಣ, ಶಿಶುಪಾಲ ಹೋಗಾಯ್ತು ಅವನ ಅರಮನೆಗೆ. ಕೃಷ್ಣ, ಸಂಜೆ ಆಗ್ತಾ ಬಂತು, ಚಿಕ್ಕಮ್ಮಂಗೆ ಚಿಂತೆ ಆಗಿರುತ್ತೆ. ನಡಿ, ಮತ್ ಹೇಗಿದ್ರು ಶಿಶುಪಾಲನ್ ನಗರದಿಂದ ಹೋದ್ರೆ ಸಾಕಾಗಿದೆ. ಅಣ್ಣ, ನೀನು ಹೋಗ್ತಿರು, ನಾನು ರುಕ್ಮಿಣಿ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಸರಿ ಕೃಷ್ಣ, ಆದ್ರೆ ಬೇಗ ಬಂದ್ಬಿಡು. ಅಣ್ಣ. ಅಕ್ಕ, ಈಗ ನಮ್ಮನ್ನ ಹೊರಡೋಗ್ಬಿಡಿ, ಊರಿನ್ನೂ ಬಹಳ ದೂರ ಇದೆ. ಚಿಕ್ಕಮ್ಮ, ನಾನು ಎತ್ತಿನ ಗಾಡಿ ವ್ಯವಸ್ಥೆ ಮಾಡ್ತೀನಿ, ನೀವೆಲ್ಲ ಇಲ್ಲೇ ಇರಿ. ಅಮ್ಮ,
ನಾನು ಪಲ್ಲಕ್ಕಿ ವ್ಯವಸ್ಥೆ ಮಾಡ್ತೀನಿ. ನಾನು ನಿಮ್ ಜೊತೆ ಬೃಂದಾವನಕ್ಕೆ ಬರ್ಬೇಕು ಅನ್ನಿಸ್ತಿದೆ. ಖಂಡಿತ ನೀವು ಬರ್ಬೇಕು. ಬನ್ನಿ ನಮ್ ಜೊತೆ, ನಿಮ್ಗೆ ಬಹಳ ಖುಷಿ ಆಗುತ್ತೆ. ನನ್ ಕೈಯಾರೆ ನಿಮ್ಗೋಸ್ಕರ ಬೆಣ್ಣೆ ಮಾಡ್ತೀನಿ. ಖಂಡಿತ ರಾಧೆ, ನಾವು ಬರ್ತೀವಿ. ಆದ್ರೆ ಇವತ್ತಲ್ಲ, ಇನ್ನೊಂದು ಬಾರಿ. ಹಾಗೆ ಮಾಡಿ, ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ರುಕ್ಮಿಣಿ, ಎಲ್ರು ಹೋಗ್ತಿದ್ದಾರೆ, ಬೇಗ ಬಾ. ಇಲ್ದಿದ್ರೆ ನನ್ನ ಅಮ್ಮ ನಮ್ಮನ್ನ ಹುಡುಕ್ತಾ ಹುಡುಕ್ತಾ ಇಲ್ಲಿಗೆ ಬರ್ತಾಳೆ. ಬಾ ರುಕ್ಮಿಣಿ. ಇದೇನು ರುಕ್ಮಿಣಿ, ನಿನ್ನ ಕಣ್ಣಲ್ಲಿ ನೀರು? ಆದ್ರೆ ಈಗ ನಿನ್ ಸಮಸ್ಯೆ ಎಲ್ಲ ದೂರ ಆಯ್ತಲ್ಲ. ನಾನ್ ನನ್ ಕಣ್ಣೀರ್ ತಡಿಯೋಕ್ ನೋಡ್ದೆ, ಆದ್ರೆ ನೀನ್ ನನ್ನಿಂದ ದೂರ ಹೋಗ್ತೀಯ ಅಂತ ಯೋಚನೆ ಮಾಡಿದ್ರೆ ಅಳು ಬರುತ್ತೆ. ರುಕ್ಮಿಣಿ, ನಾನು ನಿನ್ನಿಂದ ದೂರ ಹೋಗ್ತಿಲ್ಲ, ಇಲ್ಲಿಂದ ಹೋಗ್ತಿದ್ದೀನಿ ಅಷ್ಟೇ. ಆದ್ರೆ ನಿನ್ ಹೃದಯದಲ್ಲಿ ಸದಾ ಇರ್ತೀನಿ. ಸರಿ ಕೃಷ್ಣ, ಒಂದ್ ವಿಷಯ ಹೇಳು, ನಂಗ್ ಅಪಾಯ ಬರುತ್ತೆ ಅಂತ ನಿಂಗ್ ಮೊದ್ಲೇ ಗೊತ್ತಿತ್ತಾ? ಇಲ್ಲ ರುಕ್ಮಿಣಿ, ಅದು ನನ್ಗೆ ಗೊತ್ತಾಗಕ್ ಸಾಧ್ಯ? ಕೃಷ್ಣ, ನಿನ್ ಮಾಯೆಯಿಂದ ಈ ಜಗತ್ತಿನ ಮರಳು ಮಾಡ್ಬೋದು, ರುಕ್ಮಿಣಿನಲ್ಲ. ನನ್ಗೆ ಈ ವಿಷಯ ಗೊತ್ತಿತ್ತು. ನನ್ಗ್ ಅಪಾಯ ಇರೋದ್ ಗೊತ್ತಾಗಿ ನೀನ್ ಇಲ್ಲಿಗ್ ಬಂದೆ, ನನ್ನನ್ ಕಾಪಾಡ್ದೆ ಅಲ್ವಾ ಕೃಷ್ಣ? ರುಕ್ಮಿಣಿ ನೋಡು, ಕೆಲವು ವಿಷಯಕ್ಕೆ ಪ್ರಶ್ನೆನೂ ಇರಲ್ಲ, ಉತ್ತರನೂ ಇರಲ್ಲ. ಆದ್ರಿಂದ ನೀನು ನನ್ಗೆ ಇಂಥ ಪ್ರಶ್ನೆ ಕೇಳ್ಬೇಡ, ಅದಕ್ಕೆ ನಾನು ಉತ್ತರ ಕೊಡಕ್ಕಾಗಲ್ಲ. ಕೃಷ್ಣ, ಈಗ ಒಂದ್ ಪ್ರಶ್ನೆಗೆ ಉತ್ತರ ಹೇಳು. ಒಂದ್ ವೇಳೆ ರುಕ್ಮಿಣಿಗೆ ಮತ್ತೆ ಅಪಾಯ ಬಂದ್ರೆ ಆಗ? ರುಕ್ಮಿಣಿ, ನನ್ನಿಂದಾಗಿ ನೀನು ಅಪಾಯದ ಯೋಚನೆ ಯಾಕೆ ಮಾಡ್ತಿದ್ಯಾ? ಅಂದ್ರೆ ನನ್ಗೆ ಅಪಾಯ ಆದಾಗ ನೀನ್ ನನ್ನ ನೋಡಕ್ ಬರ್ತೀಯ ಅಲ್ವಾ? ಇಲ್ಲ ರುಕ್ಮಿಣಿ, ನಾವು ಸಿಗೋ ಸಂದರ್ಭ ಅಂತೂ ಬರುತ್ತೆ. ಜೀವನದಲ್ಲಿ ಪ್ರತಿ ಘಟನೆ ಹಿಂದೆ ಒಂದಲ್ಲ ಒಂದ್ ಕಾರಣ ಅಡಗಿರುತ್ತೆ. ಯಾರಿಗ್ ಗೊತ್ತು, ಮುಂದೆ ಯಾವ್ದೋ ದೊಡ್ಡ ಘಟನೆಯೊಂದಿಗೆ ನಮ್ಮ ಭೇಟಿಯಾಗೋ ಸಂದರ್ಭ ಮತ್ತೆ ಬರ್ಬೋದು. ಕೃಷ್ಣ, ನಾನು ಆ ಸಂದರ್ಭಕ್ಕೆ ಕಾಯ್ತೀನಿ, ನಿನ್ನ ಮತ್ತೆ ನೋಡೋ ಅವಕಾಶಕ್ಕೆ. ರುಕ್ಮಿಣಿ, ಪ್ರತೀಕ್ಷೆ ನನ್ಗೂ ಇರುತ್ತೆ. ಇನ್ನು ಜೀವನದಲ್ಲಿ ಎಷ್ಟೋ ಪ್ರಯಾಣ ಉಳ್ತಿದೆ, ಅದು ನೀನಿಲ್ದೆ ಅಸಂಭವನಿ. ಬಾ ರುಕ್ಮಿಣಿ, ಇಲ್ದಿದ್ರೆ ನಮ್ಮಿಬ್ರು ಅಮ್ಮ ಇಲ್ಲೇ ಬರ್ತಾರೆ. ಬಾ. ಕೃಷ್ಣ, ಈಗೇನಾಯ್ತು ರುಕ್ಮಿಣಿ? ಕೃಷ್ಣ, ಇದು ನಿನ್ಗೋಸ್ಕರ ನಾನ್ ಕೊಡೋ ಒಂದು ಪುಟ್ಟ ಉಡುಗೊರೆ. ನಾರಾಯಣ ನಾರಾಯಣ. ಪ್ರಭು, ಭಕ್ತ ಮತ್ತು ಭಗವಂತನ ಪ್ರತಿಮೆ ಎಷ್ಟು ಸುಂದರವಾಗಿದೆ. ಇದು ಏನು ರುಕ್ಮಿಣಿ? ನೋಡೋದಕ್ಕಿದು ಮಣ್ಣಿನ ಮೂರ್ತಿ, ಆದ್ರೆ ಈ ಮೂರ್ತಿಲಿ ನಾವಿಬ್ರು ಜೊತೆಲಿದ್ದೀವಿ. ಹೇಗಿಬ್ರು ಗೆಳೆಯರು ಜೊತೆಲಿರ್ತಾರೋ ಹಾಗೆ. ನೀನ್ ಈ ಮೂರ್ತಿ ನೋಡ್ತಿದ್ರೆ ನನ್ನನ್ನ ಯಾವತ್ತೂ ಮರೆಯಲ್ಲ. ಇದನ್ನ ನಾನು ಕೈಯಾರೆ ಮಾಡಿದ್ದೀನಿ. ಇದು ಯಾವತ್ತೂ ನಿನ್ನ ಹತ್ರ ಜೋಪಾನವಾಗಿರ್ಲಿ. ಸರಿ, ನಾನಿನ್ನು ಹೊರಡ್ತೀನಿ ರುಕ್ಮಿಣಿ. ನಾರಾಯಣ ನಾರಾಯಣ. ಆದರೆ ಪ್ರಭು, ನನ್ನ ಮನದಲ್ಲೊಂದು ಪ್ರಶ್ನೆ ಮೂಡುತ್ತಿದೆ. ಯಾವ ಪ್ರಶ್ನೆ ದೇವರ್ಷಿ? ಇದೆಂತಹ ವಿಡಂಬನೆ ಪ್ರಭು. ಕೃಷ್ಣನ ಜೊತೆಗೆ ಭಕ್ತೆಯ ರೂಪದಲ್ಲಿ ರುಕ್ಮಿಣಿಯ ಸ್ಥಾಪನೆ ಮತ್ತು ಪರಮಾವತಾರಿ ಶ್ರೀಕೃಷ್ಣ ರುಕ್ಮಿಣಿಯ ಈ ಪ್ರತಿಮೆಯನ್ನು ಸ್ವೀಕಾರ ಮಾಡಿದ. ಇಲ್ಲಿಯವರೆಗೆ ಈ ಸಂಪೂರ್ಣ ಜಗತ್ತು ರಾಧೆ ಕೃಷ್ಣರ ನಾಮ ಜಪಿಸುತ್ತಿತ್ತು, ರಾಧೆ ಕೃಷ್ಣರನ್ನೇ ಆರಾಧಿಸುತ್ತಿತ್ತು. ಆದರೆ ಪ್ರಭು, ನನಗೀಗ ಈ ವಿಷಯ ಅರ್ಥವಾಗುತ್ತಿಲ್ಲ. ದೇವಿ ರುಕ್ಮಿಣಿಯ ಸ್ಥಾಪನೆ
ರಾಧೆ ಮತ್ತು ಕೃಷ್ಣರ ಮಧ್ಯದಲ್ಲಿ ಹೇಗಾಗುವುದು ಪ್ರಭು? ಭವಿಷ್ಯದಲ್ಲಿ ಪರಮಾವತಾರಿ ಶ್ರೀಕೃಷ್ಣನ ಜೀವನದಲ್ಲಿ ದೇವಿ ರುಕ್ಮಿಣಿಯ ಸ್ಥಾನವೇನು ಪ್ರಭು? ದೇವರ್ಷಿ, ಕೃಷ್ಣನ ಜೀವನದಲ್ಲಿ ರಾಧೆ ಮತ್ತು ರುಕ್ಮಿಣಿ ಇಬ್ಬರಿಗೂ ಒಂದು ವಿಶೇಷ ಸ್ಥಾನವಿದೆ. ಕೃಷ್ಣನ ಸಂಬಂಧ ರುಕ್ಮಿಣಿಯೊಂದಿಗೆ ಭಕ್ತಿ ಮತ್ತು ಪ್ರೇಮದಿಂದ ಬೆಸೆದಿದೆ ಮತ್ತು ರಾಧೆ ಕೃಷ್ಣನ ಜೀವನದಲ್ಲಿ ಒಬ್ಬಳು ಸಖಿಯಾಗಿದ್ದಾಳೆ. ಆದರೆ ಭಕ್ತಿ, ಪ್ರೇಮ ಮತ್ತು ಸಖ ಈ ಮೂರು ಸಮಾನಾರ್ಥವಲ್ಲ ದೇವರ್ಷಿ. ನಾರಾಯಣ ನಾರಾಯಣ, ನನ್ನನ್ನು ಕ್ಷಮಿಸಿ ಪ್ರಭು, ಆದರೆ ನನಗೇನು ಅರ್ಥವಾಗುತ್ತಿಲ್ಲ. ದೇವರ್ಷಿ, ಭಕ್ತಿಯಲ್ಲಿ ಭಕ್ತ ಮತ್ತು ಭಗವಂತನ ಸಂಬಂಧ ಹೇಗೆಂದರೆ ಅದರಲ್ಲಿ ಭಗವಂತ ಕೊಡುವವನು ಮತ್ತು ಭಕ್ತನಿಗಿಂತ ಶ್ರೇಷ್ಠನು. ಆದರೆ ಸಖನ ಸಂಬಂಧ ಭಕ್ತಿ ಮತ್ತು ಪ್ರೇಮದಿಂದಲೂ ಮೇಲಿನದು. ಇಬ್ಬರು ಸಖರು ಒಂದೇ ಸಮಾನರಾಗಿರುತ್ತಾರೆ. ಅವರ ಮಧ್ಯ ಯಾವ ಮುಚ್ಚುಮರೆ ಇಲ್ಲ. ಅದೇ ಪ್ರಕಾರ ರಾಧೆ ಮತ್ತು ಕೃಷ್ಣನ ಸಂಬಂಧವಿದೆ. ಅವರಲ್ಲಿ ಯಾವುದೇ ಭೇದವಿಲ್ಲ ದೇವರ್ಷಿ. ಆದರೆ ಪ್ರಭು, ಇದು ನಿಮಗೆ ಅರ್ಥವಾಗುತ್ತದೆ, ಆದರೆ ಈ ಸತ್ಯ ರಾಧೆಗೂ ಅರ್ಥವಾಗುವುದೇ? ಮುಂದೆ ರಾಧೆಗೆ ಅರಿವಾದಾಗ ಕೃಷ್ಣನ ಜೀವನದಲ್ಲಿ ಕೇವಲ ರಾಧೆ ಮಾತ್ರವಲ್ಲ, ಕೃಷ್ಣನ ಭಕ್ತೆ ರುಕ್ಮಿಣಿಯೂ ಇರುವಳೆಂದು ಅರಿವಾದಾಗ ಅವಳ ಪರಿಸ್ಥಿತಿ ಏನು? ರುಕ್ಮಿಣಿ ಇದನ್ನ ಎಷ್ಟು ಪ್ರೀತಿಯಿಂದ ಮತ್ತೆ ಕಷ್ಟಪಟ್ಟು ಮಾಡಿದ್ದಾಳೆ. ಇದರಲ್ಲಿ ನಾನು ಮತ್ತೆ ರುಕ್ಮಿಣಿ ಜೀವಂತವಾಗಿ ಕಾಣಿಸ್ತಿದೀವಿ. ಹೇಗೆ ನಾವು ದೂರನೇ ಆಗ್ತಿರೋ ಹಾಗೆ. ಇಷ್ಟು ಗಮನ ಇಟ್ಟು ನೀನ್ ಏನ್ ನೋಡ್ತಿದ್ಯಾ ಕೃಷ್ಣ? ಏನು ಇಲ್ಲ ರಾಧೆ, ನಾನು ಇಲ್ಲ ನಾನು ನಿನ್ನನ್ನೇ ನೋಡ್ತಿದ್ದೆ. ಅಂದ್ರೆ ನಿನ್ ಬಗ್ಗೆನೇ ಯೋಚಿಸ್ತಿದ್ದಿ. ಸುಳ್ಳು ಹೇಳ್ಬೇಡ ಗೊಲ್ಲ. ಹೇಳು, ಯಾರ್ ಪ್ರತಿಮೆ ಅದು? ಪ್ರತಿಮೆ ಅಷ್ಟೇ ತಾನೆ, ಅದನ್ ಬಿಡು. ಸರಿ, ಅದೆಲ್ಲ ಬಿಟ್ಬಿಡು. ಇದನ್ ಹೇಳು, ನಿಮ್ಮಪ್ಪನ 1,00,000 ಹಸು ಹೇಗಿವೆ? ಮಾತ್ ಮರೆಸ್ಬೇಡ ಕೃಷ್ಣ. ಹೀಗೆ ನೀನು ನನ್ನಿಂದ ಮುಚ್ಚಿಡ್ತಿದ್ಯಾ ಅಂದ್ರೆ ಖಂಡಿತ ಏನೋ ವಿಷಯ ಇದೆ. ಇಲ್ಲ ಹಾಗೇನೂ ಇಲ್ಲ ರಾಧಿ, ನೀನು ಏನೇನೋ ಹೇಳ್ತಿದ್ಯಾ. ಎಲ್ಲ ಗೊತ್ತಿದೆ. ನೀನು ನಮಗೋಸ್ಕರ ನಮ್ಮಿಬ್ಬರ ಪ್ರತಿಮೆ ಮಾಡಿದ್ದೆ ತಾನೆ ನೀನು. ಸ್ವಲ್ಪ ನಾನು ನೋಡ್ತೀನಿ ರಾಧೆ ಮತ್ತೆ ಕೃಷ್ಣ ಒಟ್ಟಾಗಿ ಹೇಗ್ ಕಾಣ್ತಾರೆ ಅಂತ. ಅಷ್ಟು ಅವಸರ ಏನಿದೆ? ಆಮೇಲೆ ನೋಡು ಈ ಪ್ರತಿಮೆನ. ಇಲ್ಲ ಗೊಲ್ಲ, ನಾನ್ ಈಗ್ಲೇ ನೋಡ್ಬೇಕು. ಈಗ್ಲೇ